ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಹುದೇರಿ ಜಗದೀಪ್. ಎಂದಿನಂತೆ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತೇಳಿ ನಾನೀಗ ಬಂದಿದ್ದೇನೆ. ಆ, ಆ ವಿಷಯ ಎಂತಪ್ಪ ಅಂತ ಹೇಳಿದರೆ, ಮೇಡಮ್ ಅನ್ನುವಂತಹ ಶಬ್ದದ ಬಗ್ಗೆ. ಆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೇಡಮ್ ಅನ್ನುವಂತಹ ಒಂದು ಶಬ್ದ ಇವಾಗ ಎಲ್ಲ ಅಷ್ಟು ಅಂದರೆ ತುಂಬ ಒಳ್ಳೆ ಪ್ರಚಲಿತದಲ್ಲಿದೆ. ಆ, ಯಾರು ನಮ್ಮಿಂದ ಹಿರಿಯರಿರ್ತಾರೆ ಅಥವಾ ಒಳ್ಳೆ ಹುದ್ದೆಯಲ್ಲಿರ್ತಾರೆ ಅಥವಾ ಇನ್ನು ಹಣವಂತರಿರ್ತಾರೆ ಅಥವಾ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಯನ್ನು ನಾವು ಸಾಮಾನ್ಯವಾಗಿ ಕರೆಯುವಂಥದ್ದು ಮೇಡಮ್ ಅನ್ನುವಂತಹ ಪದವನ್ನು ಉಪಯೋಗ ಮಾಡಿ ನಂತರ ಏನು ವಿಷಯ ಎಂತ ಇದೆ ವಿಷಯ ವಿನಿಮಯ ಮಾಡಿಕೊಳ್ಳುವಂಥದ್ದು ಅದು ನಿಮಗೆಲ್ಲರಿಗೂ ಗೊತ್ತಾಯಿದೆ. ಆದರೆ ನಾನೀಗ ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಮೇಡಮ್ ಅನ್ನುವಂತಹ ಪದ ಎಲ್ಲಿಂದ ಶುರುವಾಯಿತು ಮತ್ತು ಯಾಕಾಗಿ ಶುರುವಾಯಿತು ಅಂತ ಹೇಳೋದರ ಬಗ್ಗೆ ನಿಮಗೊಂದು ಸಣ್ಣ ಮಾಹಿತಿ ಕೊಡುವಂತಹ ಪ್ರಯತ್ನ. ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಈ ಮೇಡಮ್ ಅನ್ನುವಂತಹ ಪದ ಎಲ್ಲಿಂದ ಯಾಕಾಗಿ ಹುಟ್ಟಿಕೊಂಡು ಬಂತು ಅಂತ ಹೇಳುವಂಥದ್ದು. ಇದು ವಿಷಯ ಏನಪ್ಪ ಅಂತ ಹೇಳಿದರೆ, ಮೇಡಮ್ ಅನ್ನುವಂತಹ ಪದ ಹಳೆಯ ಬ್ರಿಟಿಷ್ ಕಾಲದಲ್ಲಿ ಅಂದರೆ ಸರಿಸುಮಾರು 600-700 ವರ್ಷಗಳ ಹಿಂದೆಯೇ ಶುರುವಾಗಿರ್ತದೆ. ಆ ಪದ ಯಾಕಾಗಿ ಶುರುವಾಗಿರ್ತದೆ ಅಂತ ಹೇಳಿದರೆ, ಹಳೆಯ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ವೇಶ್ಯಗೃಹದ ರಾಣಿ ಯಾರಿರ್ತಾರೆ ಅಂದರೆ ಒಂದಷ್ಟು ವೇಶ್ಯರನ್ನು ಇಟ್ಟುಕೊಂಡು ಅವರನ್ನು ನಿಭಾಯಿಸುವಂತಹ ಒಬ್ಬರು ಯಜಮಾನಿ ಯಾರಿರ್ತಾರೆ, ಆ ವ್ಯಕ್ತಿಗೆ ಮೇಡಮ್ ಅನ್ನುವಂತಹ ಪದ ಮೊದಲ ಬಾರಿಗೆ ಹುಟ್ಕೊಂಡಿರುವಂಥದ್ದು. ಅದೇ ಮತ್ತೆ ಪ್ರಚಲಿತಕ್ಕೆ ಬಂದು ಯಾರು ಗೌರವಾನ್ವಿತ ಅಥವಾ ಯಾವುದೇ ರೀತಿಯಲ್ಲಿ ಸ್ವಲ್ಪ ಹೆಸರು ಚಾಲ್ತಿಯಲ್ಲಿರ್ತದೆ ಅವರನ್ನು ಕ್ರಮೇಣವಾಗಿ ಎಸ್ಪೆಷಲಿ ಹೆಂಗಸರನ್ನು ಅಥವಾ ಲೇಡೀಸ್ ಯಾರು ಮಹಿಳೆಯರಿರ್ತಾರೆ ಅವರನ್ನು ಸಾಮಾನ್ಯವಾಗಿ ಅವರನ್ನು ಸಾಮಾನ್ಯವಾಗಿ ಮೇಡಮ್ ಅಂತ ಹೇಳುವಂತಹ ಪದ ಜನಸಾಮಾನ್ಯವಾಗಿ ಬಂದು ಬಿಟ್ಟಿರುವಂಥದ್ದು. ನೀವೇ ಹೇಳಿ, ನಾವು ಮೇಡಮ್ ಅನ್ನುವಂತಹ ಪದವನ್ನು ಬಳಕೆ ಮಾಡುವುದು ಎಷ್ಟು ಸರಿ ಅಂತೇಳಿ. ಅದು ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಆದರೆ ಇದು ಮೇಡಮ್ ಅನ್ನೋಂಥ ಪದ ಹುಟ್ಕೊಂಡಿರೋದು ಮಾತ್ರ ಈ ವಿಷಯದ ಕ್ರಮವಾಗಿ. ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಇನ್ಸ್ಟಾಗ್ರಾಮ್ ನೋಡ್ತಿರುವಂಥವರು ಫಾಲೋ ಅಂತೂ ಖಂಡಿತ ಮಾಡಿ. ಮತ್ತು ನಾನು ಹೇಳುವಂಥ ಮಾಹಿತಿಯ ಬಗ್ಗೆ ಗೊತ್ತಿರುವವರ ಜೊತೆ ಚರ್ಚೆ ಮಾಡಿ. ಸುಮ್ಮನೆ ತಪ್ಪು ಅದು ಇದು ಏನೋ ಹೇಳ್ತಾನೆ ಅಂತ ನೀವು ಖಂಡಿತ ಭಾವಿಸೋದು ಬೇಡ. ಯಾರಿಗಾದರೂ ಸ್ವಲ್ಪ ಪ್ರಜ್ಞಾವಂತ ವ್ಯಕ್ತಿಗಳಿಗೆ ಗೊತ್ತಿರ್ತದೆ ಅಂಥವ್ರೊಟ್ಟಿಗೆ ಕೇಳಿ ನಾನು ಹೇಳಿರುವಂತಹ ವಿಷಯ ಕನ್ಫರ್ಮ್ ಮಾಡಿಕೊಳ್ಳಿ, ನಿಘಂಟು ಮಾಡಿಕೊಳ್ಳಿ. ಓಕೆ, ಟಾಟಾ, ಬಾಯ್ ಬಾಯ್.